ಜನ್ನತ್ತೋಗಿ ಜಹನ್ನಮ ಮತ್ತೆ ಕಾಶ್ಮೀರ ಹೋಗ್ತೀರಾ? ಇಲ್ಲ. ಆ್ಯಕ್ಚುಲಿ ಅಲ್ಲಿ ಉಪಯೋಗಿಸೋ ವಿಂಟರ್ ವೇರ್ಸು ಥರ್ಮಲ್ ಇದೆಲ್ಲ ನಾವಿಲ್ಲಿ ಅದನ್ನು ನೋಡೋಕ್ಕೂ ಸಾಧ್ಯ ಇಲ್ಲ. ಅಂದರೆ ನಮಗೆ ಸುಮಾರು ದುಡ್ಡು ಅದಕ್ಕೆ ಖರ್ಚಾಗಿದೆ 3 ಜನಕ್ಕೆ. ಅಂದರೆ ನಂದು ಒಂದು ವಿಂಟರ್ ವೇರು, ಥರ್ಮಲ್ ವೇರು, ಗ್ಲೌಸು, ಟೊಪ್ಪಿ, ಸಾಕ್ಸು, ಅದು ಇದಂತ ಸುಮಾರು ದುಡ್ಡು ಅದಕ್ಕೆ ಖರ್ಚಾಗಿದೆ. ನಾವು ದಾರಿಯಲ್ಲಿ ಈಗ 3 ದಿನ ತುಂಬ ಎಂಜಾಯ್ ಮಾಡಿದ್ವಲ್ಲ, ಅವಾಗ ನಾವೇನು ಮಾತಾಡಿದ್ವಿ, ನನ್ನ ಅಣ್ಣನೂ ತುಂಬ ಟೂರ್ ಎಲ್ಲ ಮಾಡ್ತಾನೆ, ಅಂದರೆ ಈ ಥರ ಹೊರಗಡೆ ಹೋಗೋದು. ಆಮೇಲೆ ಇನ್ನೊಬ್ಬರು ನಮ್ಮನೆಯವ್ರ ಕಸಿನ್ ಕೂಡ ನೆಕ್ಸ್ಟ್ ಮಂತ್ ಮೇಯಲ್ಲಿ ಅವ್ರದ್ದು ಟಿಕೆಟ್ಸ್ ಬುಕ್ ಆಗಿತ್ತು ಹೋಗೋಕ್ಕೆ. ಅದಕ್ಕೆ ನಾವೇನು ಅಂದ್ಕೊಂಡು ಅವ್ರಿಗೆ ಹೇಳೋಣ, ನೀವೆಲ್ಲ ಯಾವುದು ಥರ್ಮಲ್ ವೇರು ಜಾಕೆಟ್ಸ್ ಎಲ್ಲ ನೀವು ತೊಗೋಬೇಡಿ, ನಮ್ಮದೇ ಕೊಡ್ತೀವಿ, ವಾಶ್ ಮಾಡಿ ನೀವು ಯೂಸ್ ಮಾಡಿ, ಸುಮ್ಮನೆ ವೇಸ್ಟ್ ಆಮೇಲೆ ಬಂದಮೇಲೆ, ಹೀಗೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ಇನ್ನು ನಾನು ಯಾರಿಗೂ ಕಾಶ್ಮೀರಿಗೆ ಹೋಗಿ ಅದು ಎಷ್ಟಾರು ಸೇಫ್ಟಿ ಆಗಲಿ, ನಾನು ಕಾಶ್ಮೀರಿಗೆ ಹೋಗಿ ಅಂತ ನಾನಂತೂ ಯಾರಿಗೂ ಹೇಳಲ್ಲ. ಮಗ ಏನಂತ ಮೇಡಮ್ ಇದೆಲ್ಲ ನೋಡಿ ಡಿಸ್ಕಸ್ ಮಾಡಿದ್ ನನ್ನ ಜೊತೆ, ಇದೆಲ್ಲ ನೋಡಿದ ಮೇಲೆ ಆತನಿಗೆ ಹಿಂಗಾಗಿರ್ಬೇಡ, ಅಂದರೆ ಮುಂದೆ ಈ ಥರ ಒಂದು ರೋಷ, ಒಂದು ಕಿಚ್ಚು ಇದ್ದೇ ಇರುತ್ತೆ ಮೇಡಮ್. ಅದು ಬಂದು ಅಲ್ಲಿ ಲೋಕಲಲ್ಲಿ ಹಿಂಗೆ ಮಾತಾಡ್ತಾ ಒಬ್ರು ಅಂದರೆ ಹಿಂಗೆ ಯಾರೋ ಎಲ್ಲ ತಕ್ಷಣ ಕೇಳಿದರು, ಅವ್ರನ್ನ ಹಿಂಗೆ ನಾನು ಕೊಚ್ಚಿ ಸಾಯಿಸಬೇಕು ಅಂತೆಲ್ಲ ಇದು ಮಾಡಿದೆ. ಆಮೇಲೆ ಆ್ಯಕ್ಚುಲಿ ಪ್ಲೀಸ್ ಇದನ್ನು ಕಟ್ ಮಾಡಿ, ಮತ್ತು ಚಿಕ್ಕ ಮಕ್ಕಳು ಆ ಥರ ಅಂದರೆ ಹುಡುಗ ಆ ಥರ ಹೇಳಬಾರ್ದು ಬೇಡ ಅಂತ ನಾನು ಇದು ಮಾಡಿದೆ. ಮೇಡಮ್ ಒಂದು ಚಿಕ್ಕ ಹುಡುಗನ ವಿಡಿಯೋ ನೋಡಿದ್ದೀರಾ ನೀವು? ಚಿಕ್ಕದು ಅದೊಂದು ಮೋಸ್ಟ್ಲಿ 7-8 ವರ್ಷನೂ ಇಲ್ಲ ಅಂತ ಅನ್ಸುತ್ತೆ. ಎಷ್ಟು ನೀಟಾಗಿ ಹೇಳ್ತಾ ಇದ್ದಾನೆ ಅಂದರೆ, ಹಿಂಗಾಯ್ತು, ಇಲ್ಲಿ ಹೋದ್ವಿ, ಹಿಂಗೆ ಸೌಂಡ್ ಬಂತು, ನಾವು ಅಡಿಕೊಂಡ್ವಿ, ಆದರೂ ಎಳೆದು ಹೊಡೆದ್ರು ನಮ್ಮ ಅಪ್ಪನಿಗೆ, ನೀಟಾಗಿ ಹೇಳ್ತಾ ಇದ್ದಾರೆ. ಸೊ ಕ್ರೌರ್ಯ, ಹಿಂಸೆ ಅದು ಎಷ್ಟರ ಲೆವೆಲ್, ಯಾವ ಲೆವೆಲ್ಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ ಈಗ ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ಅದು ಮಗುವಿನ ಮೇಲೆ ಅದು ಭಾಳ ಪರಿಣಾಮ ಬೀರುತ್ತೆ ಅಂತ ಅನಿಸುತ್ತೆ. ನಿಮ್ಮ ಜೊತೆ ಏನಾದರೂ ಮಾತಾಡಿದ್ರೆ ಮುಂದೆ ಹಿಂಗೆ ಮಾಡ್ತೀನಿ, ಒಬ್ಬ ಸೈನಿಕ ಆಗ್ತೀನಿ, ಅಥವಾ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಆ ಥರದ ಏನಾದರೂ? ಸೈನಿಕ ಆಗ್ತೀನಿ ಆ ಥರ ಇದು ಮಾಡಲಿಲ್ಲ. ಆದರೆ ನಾನು ಫಸ್ಟ್ ಹೋದಾಗ ಕೆಳಗಡೆ ನಾನು ಹೇಳ್ತೀನಿ, ನನಗೆ ಯಾರು ಇದು ಮಾಡೋ ಅವ್ರನ್ನ ಹೊಡಿಬೇಕು, ಇನ್ನು ಮುಂದೆ ಈ ಥರ ಆಗಬಾರ್ದು. ಹೆಂಗೆ ಹೊಡಿಬೇಕು ಅಂದರೆ ಅವರಿಗೆ ಅದೊಂದು ಪಾಠ ಆಗಬೇಕು. ಆ ಥರ ನನಗೆ ಅಮ್ಮ ನೀನೇನಾರು ಇಲ್ಲದೆ ಇದ್ದಿದ್ರೆ ನಾನು ಅವನಿಗೇನಾರು ಮಾಡ್ತಿದ್ದೆ ಅಮ್ಮ ಅಂತ ನನಗೆ ಹೇಳಿ, ನಿನ್ನನ್ನು ನೋಡಿ ಆಮೇಲೆ ಅವ್ನು ನನಗೇನಾರು ಮಾಡಿಬಿಟ್ರೆ ಅಂದರೆ ಆ್ಯಕ್ಚುಲಿ ಅವನ ಹತ್ರ ಹೋಗಿದ್ದ ಬೈಕೊಂಡು, ಆಮೇಲೆ ಸ್ವಲ್ಪ ಅದು ಹಿಂದೆ ಬಂದ, ಅವನಿಗೆ ಅವಾಗ ತಲೆಯಲ್ಲಿ ಓಡಿದಂತೆ, ಇವಾಗ ಅವ್ನು ನನಗೇನಾರು ಮಾಡಿಬಿಟ್ರೆ ಅಮ್ಮ ಒಬ್ಬಳೇ ಆಗಿಬಿಡ್ತಾಳಲ್ಲ ಅಂತ ಆ ಕ್ಷಣಕ್ಕೆ ಯೋಚನೆ ಮಾಡಿ ಅವ್ನು ವಾಪಸ್ ಬಂದಿದ್ದಾನೆ. ಅದಕ್ಕೂ ಒಂದು ತಾಕತ್ತು ಬೇಕು ಮೇಡಮ್, ಅಂಥ ರಾಕ್ಷಸರನ್ನ ಕುತ್ತೆ ಅನ್ನೋದು ಅದಕ್ಕೊಂದು ತಾಕತ್ತು ಬೇಕು. ಆ ತಾಕತ್ತು ನಿಮ್ಮ ಮಗನಲ್ಲಿದೆ. ಈಗ ಸರ್ಕಾರ ಮತ್ತು ಮೋದಿಯವ್ರು ಹೇಳುವಂತ ಅನ್ನಲ್ಲ, ಅವನು ಕೋತಿ ರಾಕ್ಷಸ. ಸೊ ಮೋದಿ ಸರ್ಕಾರದಿಂದ, ಮೋದಿ ಅವರಿಂದ ತಾವೇನು ನಿರೀಕ್ಷೆ ಮಾಡ್ತೀವಿ? ಈಗ ವಾಪಸ್ ತಂದ್ಕೊಡಿ ಅಂದರೆ ಅವ್ರಿಗೆ ಯಾರ ಕೈಲೂ ತಂದ್ಕೊಡೋಕ್ಕಾಗಲ್ಲ. ನಾನೇನು ಕೇಳ್ಕೊಳ್ತಿರೋದು ಅಂತಂದರೆ, ಈಗ ಇದು ನಮ್ಮ ದೇಶ ಅಲ್ವಾ, ನಾವು ಎಲ್ಲ ಸರಿಯಾಗಿ ಇದ್ದೀವಿ, ಅಂದರೆ ಮಾನವೀಯತೆಯಿಂದ, ಮನುಷ್ಯತ್ವದಿಂದ, ಪ್ರೀತಿಯಿಂದ, ಯಾರಿಗೂ ಹಿಂಸೆ ಕೊಡದೆ, ಆಮೇಲೆ ದೇಶ ಉದ್ಧಾರ ಆಗಲಿ ಅಂತ ಟ್ಯಾಕ್ಸ್ ಕಟ್ಕೊಂಡು ಎಲ್ಲ ಮಾಡಿಕೊಂಡು ನಾವು ನಮ್ಮ ದೇಶದಲ್ಲಿದ್ದೀವಿ. ನಮ್ಮ ದೇಶದಲ್ಲಿ ನಾವು ಟ್ರಿಪ್ಪಿಗೆ ಹೋದರೆ ನಮಗೆ ರಕ್ಷಣೆ ಇಲ್ಲ. ಆ ಥರ ಕ್ರೌರ್ಯ ಮೆರೆಯೋರು ಆರಾಮಾಗಿ ಈ ಶಾಪಿಂಗ್ ಮಾಲಲ್ಲಿ ಓಡಾಡ್ದಂಗೆ ಸಾಯಿಸ್ಕೊಂಡು ಓಡಾಡ್ತಾನೆ. ಅವನಿಗಿರೋ ಧೈರ್ಯ ನಮಗಿಲ್ಲ. ನಾವು ಅವನ ಹತ್ರ ಒದಿಸ್ಕೊಂಡು ಅಲ್ಲೆಲ್ಲೋ ಅಡುಕೊಂಡು ಕೂತಿರ್ಬೇಕು. ಇವರು ಯಾವ ಥರ ಆ್ಯಕ್ಷನ್ ತೊಗೊಳ್ಬೇಕು ಅಂತಂದರೆ, ಅದು ಏನು ತೊಗೊಳ್ತಾರೋ ನನಗೆ ಗೊತ್ತಿಲ್ಲ. ಯಾವ ಥರ ಆ್ಯಕ್ಷನ್ ತೊಗೊಳ್ಬೇಕು ಅಂದರೆ, ಮುಂದೆ ಅವರು ಭಾರತೀಯರ ಮೇಲೆ ಏನಾದ್ರು ಈ ಥರ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡ್ಬೇಕಾದ್ರೆ ಅವರಿಗೆ ಇಲ್ಲಿ ನೀರು ಇಳಿಬೇಕು, ಬೆವರು ಇಲ್ಲ ಮೈ ನಡುಗಬೇಕು. ಆ ಥರ ಏನಾದ್ರು ಇವರು ಏನು ಅಂತ ನಾನು ಹೇಳಲ್ಲ, ನನಗೂ ಗೊತ್ತಿಲ್ಲ, ನಾನು ಅಷ್ಟೆಲ್ಲ ಇದೆಲ್ಲ ಅಲ್ಲ. ಆದರೆ ಅವರಿಗೆ ಭಾರತೀಯರ ಮೇಲೆ ಅಟ್ಯಾಕಾ ಅಂತ ಪ್ಲ್ಯಾನ್ ಮಾಡೋಕ್ಕೂ ಅವರಿಗೆ ಮೈ ನಡುಗಬೇಕು. ಆ ಥರ ಇವ್ರೇನಾದ್ರು ನಮ್ಮ ದೇಶಕ್ಕೆ ಅಂತ ಇದನ್ನು ನಮಗೆ ತಂದು ಕೊಡಬೇಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಯಾವ ಫ್ಯಾಮಿಲಿಗೂ ಈ ಥರ ಆಗೋದು ಬೇಡ, ಯಾರಿಗೂ ಆಗೋದು ಬೇಡ ಈ ಥರ.